ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಅನಿಲ್ ಶಾವ್ಗೆ ರೆಸಿಪಿ ಹೇಗೆ ಮಾಡೋದನ್ನು ನೋಡ್ಕೊಂಬರೋಣ. ಪ್ಲೀಸ್ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಇವತ್ತು ಬ್ರೇಕ್ಫಾಸ್ಟ್ ರೆಸಿಪಿ ಅಂತ ಇವತ್ತು ಮಾರ್ನಿಂಗ್ ಕೂಡ ಮಾಡಿದ್ದೆ. ಸೊ ಇದಕ್ಕೆ ಆನಿಯನ್ 2, ಟೊಮೆಟೊ 2, 4 ಚಿಲ್ಲಿ, ಕೊರಿಯಂಡರ್ ಕೊತ್ತಂಬರಿ ಸೊಪ್ಪು, ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಒಂದು 2-3 ಸ್ಪೂನು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ, ಆಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಹುರ್ಕೊಳ್ಳೋಣ. ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸೊ ಹಾಗೆ ಮಾಡೋಕ್ಕಿಂತ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ದಿಢೀರ್ನೇ ಮಾಡೋಣ ಅಂದ್ಬಿಟ್ಟು ಈ ಥರ ಏನೂ ಹಾಕದೆ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಕಾಯಿ ಹಾಕಿ ಮಾಡ್ತಾರೆ. ಇದು ನಾನು ಈರುಳ್ಳಿ, ಟೊಮೆಟೊ ಎಲ್ಲ ಹಾಕಿ ಮಾಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ತೊಗೊಳ್ಳಿ. ನಾನು 3-4 ತೊಗೊಂಡಿದ್ದೀನಿ. ಸೊ ಅದಕ್ಕೆ ಅರಿಶಿನ ಸ್ವಲ್ಪ, ಉಪ್ಪು ಸ್ವಲ್ಪ, ಸೊ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಡಿ. ನಾನು ಯಾವುದೇ ಒಂದು ರೆಸಿಪಿ ಮಾಡೋಕ್ಕೂ ಅದಕ್ಕೆ ಸಕ್ಕರೆ ಹಾಕ್ತೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಟೊಮೆಟೊ ಹಾಕೋದ್ರಿಂದ ಹುಳಿ ಟೊಮೆಟೊ ತೊಗೊಂಡಿದ್ದೀನಿ. ಸೊ ಚೆನ್ನಾಗಿ ಬರುತ್ತೆ ಅಂತ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೀವು ಎಷ್ಟು ಫ್ರೈ ಮಾಡ್ಕೋತೀರೋ ಅಷ್ಟು ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ ಹೇಗೆ ಅಂತ. ಸೊ ಇದರಲ್ಲಿ ಉಪ್ಪಿಟ್ಟು ಶಾವಿಗೆನೂ ಕೂಡ ಮಾಡ್ಬೋದು. ನಾನು ಅನಿಲ್ ಶಾವಿಗೆ ಯೂಸ್ ಮಾಡ್ತಿದ್ದೀನಿ. ನಾವು ಯಾವಾಗಲೂ ಅನಿಲ್ ಶಾವಿಗೆನೇ ಯೂಸ್ ಮಾಡೋದು, ತುಂಬ ಚೆನ್ನಾಗಿ ಬರುತ್ತೆ, ಬಿಡಿ ಬಿಡಿಯಾಗಿ ಬರುತ್ತೆ ಅಂತ. ನೆಕ್ಸ್ಟ್ ಅದೆಲ್ಲ ಆದಮೇಲೆ ಒಂದು 2 ಗ್ಲಾಸಷ್ಟು ನೀರು ಎಷ್ಟು ಹಾಕ್ತಿರೋ ಅಷ್ಟು ಹೀರ್ಕೊಳುತ್ತೆ. ನಿಮ್ಗೆ ಅದು ಅಳತೆ ಬೇಕಂತ ಇಲ್ಲ. ಸೊ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನನ್ನ ವಾಯ್ಸ್ ಸ್ವಲ್ಪ ಒಂಥರ ಇದೆಲ್ಲ ಸ್ವಲ್ಪ ಕೋಲ್ಡ್ ಆಗಿದೆ, ಸೊ ನಿಮಗೆ ವಾಯ್ಸ್ ಚೇಂಜ್ ಅನಿಸ್ಬೋದು. ಸೊ ಅದಕ್ಕೆ ಉಪ್ಪು ಬೇಕಿತ್ತು, ರುಚಿ ನೋಡಿ ಹಾಕ್ಕೊಳ್ಳಿ ಉಪ್ಪು. ಚೆನ್ನಾಗಿ ಕುದಿ ಬರುತ್ತಲ್ವ, ಆ ಕುದಿ ಬರುವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬೇಕು. ಅದಕ್ಕೆ ನಾನು ಯಾವಾಗಲೂ ಕತ್ತರಿಯಲ್ಲೇ ಕಟ್ ಮಾಡ್ತೀನಿ, ಸೊ ಸಣ್ಣಕ್ಕೆ ಪೀಸ್ ಬರುತ್ತಲ್ವ ಅಂತ. ಚೆನ್ನಾಗಿ ಕುದಿ ಬರುವಾಗ ನೀವು ಲಾಸ್ಟಲ್ಲಿ ಹಾಕೋದ್ರಿಂದ್ರೂ ಹಾಕ್ಬೋದು, ಈಗ ಕೂಡ ಹಾಕ್ಬೋದು ಕೊತ್ತಂಬರಿ ಸೊಪ್ಪು. ನಾನು ಕುದಿ ಬರುವಾಗಲೇ ಹಾಕ್ತೀನಿ. ನೋಡಿ, ಈ ಥರ ಒಂದು ಅರ್ಧ ತೊಗೊಂಡಿದ್ದೀನಿ ಅನಿಲ್ ಶಾವಿಗೆ. ಅದು ಅನಿಲ್ ಶಾವಿಗೆ ತುಂಬ ಬಿಡಿ ಬಿಡಿಯಾಗಿ ಬರುತ್ತೆ, ತುಂಬ ವರ್ಷಗಳಿಂದನೂ ಇದಾಗಿಲ್ವ. ಸೊ ನೋಡ್ಬೋದು, ಅದು ಸ್ಪ್ರೆಡ್ ಮಾಡ್ಕೋಬೇಕು. ಒಂದೇ ಸಲ ನೀವು ಮಿಕ್ಸ್ ಮಾಡ್ಕೊಂಬಿಟ್ರೆ ನೀರೆಲ್ಲ ಈಗ ಹೀರ್ಕೊಂಬಿಡುತ್ತೆ ಬೇಗ, ಸೊ ಅದಕ್ಕೆ ಅಂಟ್ಕೊಳೋದಿಲ್ಲ. ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಒಂದು 5 ನಿಮಿಷ 10 ನಿಮಿಷ ಬಿಟ್ಟು ಆಮೇಲೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ರೆಡಿ. ನೀವು ಬೆಳಗ್ಗೆ ಮಾರ್ನಿಂಗ್ ಬೇಗ ಆಗೋದ್ರಿಂದ ಬೇಗ ಮಾಡ್ಕೋಬೇಕು. ಬೆಳಗ್ಗೆ ಲಂಚ್ ಬಾಕ್ಸ್ಗೆ, ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ, ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಮಾಡ್ಕೋಬೋದು. ಒಬ್ಬೊಬ್ಬರು ಲಂಚ್ ಬಾಕ್ಸ್ಗೂ ಹಾಕ್ಕೊಂಡು ಹೋಗ್ತಾರೆ ಬೆಳಗ್ಗೆ ಮಾಡಿದ್ದೆ ಮಧ್ಯಾಹ್ನಕ್ಕೆ. ಸೊ ಇದು ಕೂಡ ಚೆನ್ನಾಗಿರುತ್ತೆ. ನೀವು ಎಷ್ಟು ನೀರು ಹಾಕ್ತಿರೋ ಅಷ್ಟು ಹೀರ್ಕೊಳುತ್ತೆ. ನೋಡಿ ಎಷ್ಟು ನೀರು ಹಾಕಿದೆ, ಹೀರ್ಕೊಂಡಿದ್ದಾರೆ. ಇದೇ ರೀತಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ನೋಡೋದ್ರಲ್ಲ ಹೇಗೆ ಮಾಡೋದು ಅಂತ. ನೆಕ್ಸ್ಟ್ ವೀಡಿಯೋದಲ್ಲಿ ಈ ರೀತಿಯೇ ರೆಸಿಪಿ ಬರ್ತಾ ಇರುತ್ತೆ. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಶಾವಿಗೆ ಬಾತ್ ರೆಡಿ. ಸೊ ಇದು ಸರ್ವಿಂಗ್ ಪ್ಲೇಟ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.